ಮಂಚೇನಹಳ್ಳಿ ತಾಲೂಕಿನ ಬಾಲರೆಡ್ಡಿಹಳ್ಳಿಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಸಂಭ್ರಮ ಸಡಗರದಿಂದ ನೆರವೇರಿತು. ದೇವಸ್ಥಾನದಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಸ್ವಾಮಿಯ ಅಲಂಕಾರ ಭಕ್ತರ ಮನಸೂರೆಗೊಂಡಿತ್ತು. ಮುಖಂಡ ಯತೀಶ್ ರೆಡ್ಡಿ ಮಾತನಾಡಿ, ಪ್ರತಿ ವರ್ಷ ಕದರಿ ಹುಣ್ಣಿಮೆಯಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸುತ್ತಾರೆ. 500 ವರ್ಷಗಳ ಇತಿಹಾಸವಿರುವ ದೇವಸ್ಥಾನ ಇದಾಗಿದ್ದು, ಕಮಿಟಿ ರಚನೆ ಮಾಡಿ ಈಗಾಗಲೇ ದೇವಸ್ಥಾನದ ಅಭಿವೃದ್ಧಿಗೆ ಮುಂದಾಗಿದೆ ಎಂದರು. ಇಂದು ಕದ್ರಿ ಹುಣ್ಣಿಮೆ ದಿವಸ ಇಲ್ಲಿ ಬಾಲರೆಡ್ಡಿಹಳ್ಳಿ ಬಾಲಪ್ಪ ತಾತನವರ ಜೀವ ಸಮಾಧಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಕದ್ರಿ ಹುಣ್ಣಿಮೆ ದಿವಸ ಬ್ರಹ್ಮರಥೋತ್ಸವ ನಡೀತದೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥ ದೇವರಾದ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡಿಕೊಂಡು ಇಲ್ಲಿ ದೇವರ ಆಶೀರ್ವಾದವನ್ನು ಪಡೆಯುತ್ತದೆ ಪ್ರತಿದೆ. ಮತ್ತೆ ಇಲ್ಲಿ ಪ್ರತಿ ವರ್ಷ ನಡೆದಂಗೆ ಬ್ರಹ್ಮರಥೋತ್ಸವ ವಿಜೃಂಭಣೆಗೆ ನಡೀತಾ ಇದೆ. ಈ ಸಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಮತ್ತೆ ಇಲ್ಲಿ ಬೆಳಗ್ಗೆ ಅಭಿಷೇಕ ಮತ್ತೆ ದೇವರ ಮೆರವಣಿಗೆ ಮಾಡಿ ಮತ್ತು ರಥೋತ್ಸವನು ಯಶಸ್ವಿಯಾಗಿ ನಡೆದಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಾಲರೆಡ್ಡಿಹಳ್ಳಿ ಮಂಚೇನಹಳ್ಳಿ ತಾಲೂಕಿಗೆ ಸೇರುತ್ತದೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ವಾಸವಾಗಿರಬೇಕಾದ್ರೆ ಕಾರಣ, ಬಾಲಪ್ಪ ತಾತ ಎಂಬ ಸಾಮಾನ್ಯ ಮನುಷ್ಯ ಹೋಗಿ ಜಾಲಾರ ಬೆಟ್ಟದಲ್ಲಿ ತಪಸ್ಸು ಮಾಡಿ ನರಸಿಂಹಸ್ವಾಮಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಜೀವ ಸಮಾಧಿ ಆಗಿರುತ್ತಾರೆ. ಸುಮಾರು 500-600 ವರ್ಷಗಳಿಂದ ಇದೇ ರೀತಿ ಪೂಜೆ ಕಾರ್ಯಕ್ರಮಗಳು, ಜಾತ್ರೆ ಮಹೋತ್ಸವ, ಇವತ್ತು ರಥೋತ್ಸವ ಇತ್ತು. ಎಲ್ಲಾ ಕಾರ್ಯಕ್ರಮಗಳು ಪ್ರತಿ ವರ್ಷವೂ 500-600 ವರ್ಷಗಳಿಂದ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳು ಕೂಡ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ದಿನ ಚಂದ್ರಗ್ರಹಣ ಇರುವುದರಿಂದ ಸ್ವಾಮಿಯವರನ್ನು 3:15ಗೆ ಸಂಪೂರ್ಣ ದೇವಸ್ಥಾನವನ್ನು ಬಾಗಿಲು ಹಾಕಿ ತದನಂತರ 7:15ಗೆ ಶುದ್ಧಗೊಳಿಸಿ ಪೂಜೆಗೆ ಆಹ್ವಾನಿಸುತ್ತಾರೆ. ಚಂದ್ರಗ್ರಹಣ ಇರುವುದರಿಂದ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ಕೋರಿಕೊಳ್ಳುತ್ತಾರೆ. ಈ ವೇಳೆ ಬಾಲರೆಡ್ಡಿಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ರು. ನಾವೊಂದು 10 ವರ್ಷದಿಂದ ಬರ್ತೀವಿ ಇಲ್ಲಿ ಪೂಜೆಗೆ. ದೇವ್ರು ಎಳೆಯೋ ಟೈಮಾಗಿ ಚೆನ್ನಾಗಿ ನಮ್ಗೆ ದೇವ್ರನ್ನ ಅನುಕೂಲ ಮಾಡೈತೆ. ಅಂದ್ರೆ ಈಗಿಂತ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಗರಣೆಯಿಂದ. ಆದ್ರೂ ಇಲ್ಲಿ ಬಂದವರೆಲ್ಲ ಒಳ್ಳೇದಾಗುತ್ತೆ. ನರಸಿಂಹಸ್ವಾಮಿ ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗು. ఆ దేవుణ్ణి ఆ నరసింహస్వామిని వేడుకుంటే ఖచ్చితంగా ఆ లక్ష్మీ కృపా కటాక్ష కూడా
అందరికీ ఉంటుంది. ఈ యొక్క పండగ వాతావరణంలో ఆ భగవంతుడు ప్రతి భక్తుని కూడా అలాగే ఈ రాష్ట్రాన్ని చల్లగా చూడాలని ఆ ఒక భగవంతుని దగ్గర మనసారా వేడుకుంటూ ఈ యొక్క కదిరిపున్న శుభాకాంక్షలు ప్రతి ఒక్కరికి కూడా మేము కోరుకుంటున్నాం. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮಂಚೇನಹಳ್ಳಿಯ ಪಿಎಸ್ಐ ಪುನೀತ್ ನಂಚಿರಾಯ್ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ.